ಸ್ನೇಹಿತರೆ ಎಲ್ಲ ಒಂದು ವಿದ್ಯಾರ್ಥಿಗೆ ಒಂದು ಗುಡ್ ನ್ಯೂಸ್ ಆಗಿರತ್ತ. ಟೋಟಲ್ ಆಗಿ 403 ಪೋಸ್ಟ್ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಒಂದು ಸ್ನೇಹಿತರೆ ಈ ಒಂದು ಅಧಿಸೂಚನೆ ಏನಿದೆ ಅಲ್ಲ 18/5/2025 ಅರ್ಜಿಗಳು ಪ್ರಾರಂಭ ಆಗತ್ತ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಎಷ್ಟು ಹೇಳಿ? 18/5/2025 ಅಧಿಸೂಚನೆ ಪ್ರಾರಂಭ ಆಗತ್ತೆ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 6/6/2025. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಜನರಲ್ ಡ್ಯೂಟಿಯಲ್ಲಿ ಇರುವಂತ ಹೆಡ್ ಕಾನ್ಸ್ಟೇಬಲ್ ಪೋಸ್ಟಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದಕ್ಕೆ ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು, ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ಏನು ಮತ್ತು ವಯೋಮಿತಿ ಎಷ್ಟಾಗಿರ್ಬೇಕು, ಆಯ್ಕೆ ಪ್ರಕ್ರಿಯೆಗಳು, ಸಂದರ್ಶನ ಯಾವ ರೀತಿಯಾಗಿರತ್ತೆ ಒಂದೊಂದ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನ್ಸರ್ನ್ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ ಕಡಿಮೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರ್ಯಾರು ಕಾನ್ಸ್ಟೇಬಲ್ ಆಗ್ಬೇಕಂತ ಇದ್ದಾರಲ್ಲ ಅಂತವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗತ್ತೆ. ಬನ್ನಿ ಸ್ನೇಹಿತರೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಮೊದಲಿಗೆ ಒಂದು ಸಾರಿ ಕರೆದಿದ್ರು. ಸುಮಾರು 30 ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಅದು ಕೂಡ ಹೆಡ್ ಕಾನ್ಸ್ಟೇಬಲ್ ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಹೌದು ಸ್ನೇಹಿತರೆ 30 ಪೋಸ್ಟಿಗೆ ಅರ್ಜಿ ಕರೆದಿದ್ರು ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ. ಅದು ಕೂಡ CISF ದಲ್ಲಿ ಅರ್ಜಿ ಕರೆದಿದ್ರು. CISF ದಲ್ಲಿ ಅರ್ಜಿಯನ್ನ ಕರೆದಿದ್ರು. ಇದು ಕೂಡ ಅದೇ ಒಂದು ಇಲಾಖೆಯಲ್ಲಿ ಮತ್ತೆ ನಿಮಗೆ 403 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಮತ್ತೊಂದು ಸಲಿಯಾಗಿ. ಈಗಾಗಲೇ ಎಷ್ಟು ಒಂದು ಇಲಾಖೆಯಲ್ಲಿ ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರಿತಿರ್ತಾರಲ್ಲ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾನೆ ಇರ್ತಾನೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನೋಡಿ, ಜನರಲ್ ಡ್ಯೂಟಿ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಕಾನ್ಸ್ಟೇಬಲ್ ಅಂತೇಳಿ ಜನರಲ್ ಡ್ಯೂಟಿ ಪೋಸ್ಟಿಗೆ ಅಪ್ಲೈ ಮಾಡಿ. ಆಲ್ ಇಂಡಿಯಾದವ್ರಿಗೆ ಅವಕಾಶ ಇರತ್ತೆ, ಅಪ್ಲೈ ಮಾಡಿ. ಇನ್ನೊಂದು ಹೇಳ್ತಾ ಇದ್ದೇನೆ, ಮೊನ್ನೆ ನಿಮಗೆ ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿದ್ರು. ಅದು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೇನೆ. ಈಗ ನಿಮಗೆ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಈ ಒಂದು ಪೋಸ್ಟ್ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಬಹುದು. ಕಾನ್ಸ್ಟೇಬಲ್ ಹುದ್ದೆಗೆ ಏನೇನು ಪೋಸ್ಟ್ ದಲ್ಲಿ ಏನೇನು ಆಗಿರ್ಬೇಕಂತ ತಿಳಿಸ್ಕೊಡ್ತೇನೆ ನೋಡಿ. ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಟ್ರೆಂಡಿಂಗ್ ಆಗಿ ನಿಮಗೆ ಇವೆಂಟು ಏನೇನು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಇದ್ದವರು ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ರನ್ನಿಂಗ್ ನೋಡಿ ಏನೇನಾಗಿರ್ಬೇಕು. 200 ಮೀಟರ್ ರನ್ನಿಂಗು, ಅದ ನಂತರ 2,500, 500 ಮೀಟರು, 500 ಮೀಟರು, ಮಹಿಳಾ ಅಭ್ಯರ್ಥಿ 1,000 ಮೀಟರು, ಮಹಿಳಾ ಅಭ್ಯರ್ಥಿಗೆ 1,000 ಮೀಟರು. ಅದಿರ್ಲಿಲ್ಲ ಅಂದ್ರೆ ನಿಮ್ಮೊಂದು ವರ್ಷ ಮೀಟರ್ ಕೊಟ್ಟಿದ್ದಾರೆ. ಅದು ಕೂಡ ರನ್ನಿಂಗ್ ಇರತ್ತೆ. ಮಹಿಳಾ ಅಭ್ಯರ್ಥಿಗೆ 500, 1,000 ಮೀಟರ್ ಇವರೆಲ್ಲ ಅಪ್ಲೈ ಮಾಡಬಹುದು. ಅಥವಾ ನೀವೇನಾದ್ರೂ 85 kg, ಅದ ನಂತರ ಟ್ರೆಂಡಿಂಗ್ ಇದೇನು ಕಾಣಿಸ್ತಾ ಇಲ್ಲ, ಇವೆಂಟ್ ಕೊಟ್ಟಿದ್ದಾರೆ. ಇವರೆಲ್ಲ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಂದ್ಸರಿ ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಅರ್ಜಿ ಶುಲ್ಕಕ್ಕೆ ಬರಬೇಕಂದ್ರೆ ₹1 ಕೂಡ ನಿಮಗೆ ಅರ್ಜಿ ಶುಲ್ಕ ಇರೋದಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ಅರ್ಜಿ ಕರೆದಿರುವಂತದ್ದು. ಮೊದಲನೇದಾಗಿ ನಿಮಗೆ 30 ಪೋಸ್ಟ್ ಇತ್ತು. ಅದು ನಿಮಗೆ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. ಪೋಸ್ಟ್ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಬಹುದು. ಆದ್ರೆ ಇದಕ್ಕೆ 18/5/2025 ಅರ್ಜಿ ಪ್ರಾರಂಭ ಆಗತ್ತೆ. ಆಗ ನೀವು ಅಪ್ಲೈ ಮಾಡ್ಕೊಳ್ಳಿ. 6/6/2025 ತನಕ ಅವಕಾಶ ಇರತ್ತೆ. ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸ್ತಾರೆ. ಅದ ನಂತರ ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಸಂದರ್ಶನ, ದಾಖಲೆಗಳು ಇವೆಲ್ಲ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ. ಅದ ನಂತರ ವಯೋಮಿತಿ ನಿಮಗೆ ಈ ಒಂದು 2000 ಮೇ ತಿಂಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ನೋಡಿ 18 ವರ್ಷ ಅಂತೂ ಆಗಿರಲೇಬೇಕು. ಮಿನಿಮಮ್ ಆಗಿ 18 ವರ್ಷ ಮತ್ತು ಗರಿಷ್ಠ ವಯೋಮಿತಿ 23 ವರ್ಷ. ಈ ಒಂದು 23 ವರ್ಷ ಅಷ್ಟೇ ಕೊಟ್ಟಿದ್ದಾರೆ. ವಯೋಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಇರೋದಿಲ್ಲ. 23 ವರ್ಷ ಇದ್ದವರು ಅಪ್ಲೈ ಮಾಡ್ಕೊಳ್ಳಿ. ಸೆಕೆಂಡ್ PUC ಆಗಿರ್ಬೇಕು ಅಂದ್ರೆ ದ್ವಿತೀಯ PUC 12ನೇತೆ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಮ್ಮ ಒಂದು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಭದ್ರತಾ ಪಡೆಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಹುದ್ದೆಗಳನ್ನ ಪಡೆದುಕೊಳ್ಳಿ. ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಸಾಮಾನ್ಯ ಜನರಲ್ ಡ್ಯೂಟಿ ಯಾರ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ ಈ ಕೇಂದ್ರ ಸರ್ಕಾರದಲ್ಲಿ ಅಪ್ಲೈ ಮಾಡಿ ಹುದ್ದೆಗಳನ್ನು ಪಡೆದುಕೊಳ್ಳಿ. ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ, ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ. ನೋಡಿ ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ. ಮತ್ತೆ ಈ ಒಂದು ನೋಟಿಸ್ ಬಗ್ಗೆ ನಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿಬೇಕಂದ್ರೆ ಈ ಒಂದು ನೋಟಿಸ್ ನಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಕೊಟ್ಟಿದ್ದೇವೆ. ಬೋರ್ಡ್ಕಾರ್ಸ್ ಚಾನೆಲ್ ನಲ್ಲಿ ಈ ಒಂದು ನೋಟಿಸ್ ಕೊಟ್ಟಿದ್ದೇವೆ. ಅಲ್ಲಿ ನೀವು ಚೆಕ್ ಅನ್ನ ಮಾಡ್ಕೊಳ್ಳಿ. ಏನೇನು ಬೇಕು ಏನೆಲ್ಲ, ಕಬಡ್ಡಿ, ಖೋ ಖೋ, ಅದ ನಂತರ ನಿಮ್ಮ ಒಂದು ತುಂಬಾ ಇಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ಒಂದು ವುಮೆನ್ಸ್ ಗಳಿಗಿರತ್ತೆ, ಪುರುಷ ಅಭ್ಯರ್ಥಿಗಿರತ್ತೆ, ಎರಡೂ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ ಇದಾವಲ್ಲ ಇದು ಮಹಿಳಾ ಅಭ್ಯರ್ಥಿಗೆ, ಇದು ಪುರುಷ ಅಭ್ಯರ್ಥಿಗೆ. ಈ ಒಂದು ಪುರುಷ ಅಭ್ಯರ್ಥಿಗಳು ಇದರಲ್ಲಿ ಏನೇನಿದಾವಲ್ಲ ಅವ್ರು ಅಪ್ಲೈ ಮಾಡಿ. ಮಹಿಳಾ ಅಭ್ಯರ್ಥಿಗಳು ತುಂಬಾ ಇದಾವೆ.
ಅವರೆಲ್ಲ ಅಪ್ಲೈ ಮಾಡಿ. ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ನ ತಿಳಿಸಿ. 403 ಪೋಸ್ಟ್ ಇರತ್ತೆ, ಅರ್ಜಿ ಸಲ್ಲಿಸೆ ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ. ಏನೇ ಡೌಟ್ ಇತ್ತಂದ್ರೆ ನಮಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಇದೇ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ.